KTM ಅವರು ಡ್ಯೂಕ್ 160 ಬೈಕ್ ನ ಲಾಂಚ್ ಮಾಡಿದ್ದಾರೆ. ಈ ಡಿಸೈನ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಫ್ರಂಟ್ ಅಲ್ಲಿ ಮಿರರ್, ನಂಬರ್ ಪ್ಲೇಟ್ ಸ್ಪೇಸ್, ಇಂಡಿಕೇಟರ್, LED DRLs ಜೊತೆಗೆ ಟ್ವಿನ್ LED ಹೆಡ್ ಲ್ಯಾಂಪ್ಸ್. ಡೈಲಿ ಬೈಕ್ ನ ರೈಡ್ ಮಾಡೋರ್ಗೆ ಹೆಲ್ಪ್ ಆಗ್ಲಿ ಅಂತ ಅಲ್ಟ್ರಾ ಲೈಟ್ ವೈಟ್ WP Apex USD ಫೋರ್ಕ್ ಇನ್ಸ್ಟಾಲ್ ಮಾಡಿದ್ದಾರೆ. ರಿಫ್ಲೆಕ್ಟರ್ಸ್ ಕೂಡ ಎರಡೂ ಕಡೆ ಇದೆ. ಹಾರ್ಡ್ ಪ್ಲಾಸ್ಟಿಕ್ ಇಂದ ಮಡಗಾಡ್ ತಯಾರಾಗಿದೆ. ಟೋಟಲ್ ಫ್ರಂಟ್ ನಿಮ್ಗೆ ಈ ರೀತಿ ಕಾಣುತ್ತೆ. 17 ಇಂಚಿನ ಕ್ಯಾಸ್ಟ್ ಅಲಾಯ್ ವೀಲ್ಸ್. ಬ್ರೇಕಿಂಗ್ ಅಲ್ಲಿ ಬೈಬ್ರೆ ಬ್ರ್ಯಾಂಡ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ 320mm ಡಿಸ್ಕ್ ಬ್ರೇಕ್ ಇದೆ ವಿತ್ 4 ಪಿಸ್ಟನ್ ಮೊನೋಬ್ಲಾಕ್ ಕ್ಯಾಲಿಪರ್ಸ್. ಸೈಡ್ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಡ್ಯೂಕ್ 160 ಗ್ರಾಫಿಕ್ಸ್ ನ ಕಾಣಬಹುದು. KTM ಬ್ರಾಂಡಿಂಗ್ ಕೂಡ ಇದೆ. ಪ್ರೊಟೆಕ್ಟಿವ್ ಗಾರ್ಡ್, 164.2cc 4-ಸ್ಟ್ರೋಕ್ ಇಂಜಿನ್, ಬ್ಲಾಕ್ ಬಾಡಿ ಚಾಸಿಸ್ ಕಾಣಿಸುತ್ತೆ. ಜೊತೆಗೆ ಮೈನ್ ಚೇಂಜಸ್ ಆಗಿರೋ ಆರೆಂಜ್ ಕಲರ್ ಚಾಸಿಸ್ ಬೋಲ್ಡ್ ಆಗಿ ಕಾಣುತ್ತೆ. ಬ್ರೇಕ್ ಲಿವರ್, ಫುಟ್ ರೆಸ್ಟ್, ಪ್ಯಾಸೆಂಜರ್ ಫುಟ್ ರೆಸ್ಟ್ ಜೊತೆಗೆ ಫೈಬರ್ ಅಲ್ಲಿ ತಯಾರಾಗಿರೋ ಪ್ರೊಟೆಕ್ಟಿವ್ ಗಾರ್ಡ್. 160mm ಮೋನೋಶಾಕ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಬ್ಯಾಕ್ ವೀಲ್ ಮಡ್ಗಾರ್ಡ್ ವಿತ್ KTM ಬ್ರಾಂಡಿಂಗ್. ರೇರ್ ಸೈಡ್ ಅಲ್ಲಿ 17 ಇಂಚಿನ ಅಲಾಯ್ ವೀಲ್ಸ್ ಜೊತೆಗೆ ಡಿಸ್ಕ್ ಬ್ರೇಕ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ರೇರ್ ವ್ಯೂ ಅಲ್ಲಿ KTM ಅವರ ಸಿಗ್ನೇಚರ್ ಬ್ರೇಕ್, LED ಟೈಲ್ ಲ್ಯಾಂಪ್ಸ್, ಇಂಡಿಕೇಟರ್, ನಂಬರ್ ಪ್ಲೇಟ್ ಸ್ಪೇಸ್ ಜೊತೆಗೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಅಲ್ಲಿ ಸೈಡ್ ಸ್ಟ್ಯಾಂಡ್, ಗೇರ್ ಲಿವರ್, ಎಕ್ಸಾಸ್ಟ್ ಸೈಲೆನ್ಸರ್ ನ ಬೈಕ್ ಕೆಳಗಡೆ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸೀಟ್ ಜೊತೆಗೆ ಬರುತ್ತೆ. ಹಿಂದೆ ಕೂತ್ಕೊಳ್ಳೋರ್ಗೆ ಒಳ್ಳೆ ಅಲ್ಯೂಮಿನಿಯಂ ಗ್ರಿಪ್ಪರ್ ಕೊಟ್ಟಿದ್ದಾರೆ. KTM ಗ್ರಾಫಿಕ್ಸ್ ನ ಕೂಡ ನಾವಿಲ್ಲಿ ಕಾಣಬಹುದು. 10.1 ಲೀಟರ್ ನ ಸ್ಟೀಲ್ ಫ್ಯೂಲ್ ಟ್ಯಾಂಕ್, ಕೀ ಇನ್ಸರ್ಟ್ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹೈಟೆಕ್ ಅಪ್ರೈಟ್ ಹ್ಯಾಂಡಲ್ ಬಾರ್, LCD ಡಿಸ್ಪ್ಲೇ ಒಂದಿಗೆ ಬರುತ್ತೆ. ಇದರಲ್ಲೇ ಸ್ಪೀಡು, RPM, ಗೇರ್ ಪೊಸಿಷನ್, ಫ್ಯೂಲ್ ಕಂಪೋಸಿಷನ್ ಅಂತ ಎಲ್ಲಾ ಫೀಚರ್ಸ್ ನೋಡೋಕ್ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರೋ ಕಂಟ್ರೋಲ್ಸ್ ಬಟನ್ ನ ಬಳಸ್ಕೊಂಡು ಆಪ್ಷನ್ ಗಳನ್ನ ಚೂಸ್ ಮಾಡಬಹುದು. ಬ್ಲೂಟೂತ್ ಹೆಲ್ಪ್ ಇಂದ KTM ಕನೆಕ್ಟ್ ಆಪ್ ನ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ಪಾಸಿಂಗ್ ಅಂಡ್ ಹೈ ಬೀಮ್ ಸ್ವಿಚ್, ಹಜಾರ್ಡ್ ಲೈಟ್ ಸ್ವಿಚ್, ಡಿಸ್ಪ್ಲೇ ಕಂಟ್ರೋಲ್ಸ್, ಇಂಡಿಕೇಟರ್ಸ್ ಹಾಗೆ ಹಾರ್ನ್ ಸಿಗುತ್ತೆ. ರೈಟ್ ಸೈಡ್ ಅಲ್ಲಿ ಇಂಜಿನ್ ಆನ್ ಅಂಡ್ ಆಫ್ ಸ್ವಿಚ್ ಜೊತೆಗೆ ಇಗ್ನಿಷನ್ ಸ್ವಿಚ್ ಬರುತ್ತೆ. ಈ ಗಾಡಿ ಟೋಟಲ್ ಆಗಿ 3 ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1.85 lakhs ಆದ್ರೆ ಮೈಲೇಜ್ 40 km/ಲೀಟರ್. ಸರ್ವಿಸ್ ಕಾಸ್ಟ್ ಈ ತರ ಇದೆ. ಈ 3 ಸರ್ವಿಸ್ ಅಲ್ಲಿ 2.5k ಬಂದ್ರೆ ಪೇಡ್ ಸರ್ವಿಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ 3.5k ಬರ್ಬೋದು. ಸೊ ಇಷ್ಟಾಗಿತ್ತು KTM ಅವರ ಡ್ಯೂಕ್ 160 ಯ ಡಿಸೈನ್ ವಾಕ್ ಥ್ರೂ. ಗಾಡಿ ನೋಡಿ ಹೇಗನ್ಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಮಾಡಕ್ಕೆ ನಾನು ವಿಸಿಟ್ ಮಾಡಿದ್ದು ರಾಜಾಜಿನಗರದಲ್ಲಿ ಲೊಕೇಟ್ ಆಗಿರೋ KTM ಶೋರೂಮ್. KTM ಗಾಡಿಗಳ ಬಗ್ಗೆ ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮಿಸ್ಟರ್ 2001 ಸೈನಿಂಗ್ ಆಫ್.